ಇವತ್ತು ನಾವು ದಾವಣಗೆರೆಯಲ್ಲಿ ಬಂದು ಒಬ್ರು ಬ್ರೀಡರ್ನ ಮೀಟ್ ಮಾಡ್ತಾ ಇದ್ದೀವಿ. ಇವರು ಬಂದು ತುಂಬ ವರ್ಷದಿಂದ ಒಳ್ಳೊಳ್ಳೆ ಅಕ್ಕಿಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಒಳ್ಳೊಳ್ಳೆ ಲೈನ್ಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ ಮತ್ತು ಹಳೆ ಹಿಸ್ಟ್ರಿಗಳು ಏನಿದೆ ಎಲ್ಲ ಗೊತ್ತಿದೆ ಅಣ್ಣವ್ರಿಗೆ. ಹಾಗಾಗಿ ಇವತ್ತು ದಾವಣಗೆರೆಗೆ ಇವ್ರದ್ದೊಂದು ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಹಾಗಾಗಿ ಇವಾಗ ಅವ್ರ ಪರಿಚಯ ಅವ್ರ ಬಾಯಲ್ಲೇ ನಾವು ಕೇಳೋಣ ಬನ್ನಿ. 21 ವರ್ಷದ್ದು ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದು ಹೇಳಿದ್ರು. ಕುಲ್ಮಿ ಒರಿಜಿನಲ್ ಕುಲ್ಮಿ, ಸುಮ್ನೆ ಕುಲ್ಮಿ ಅಂತಂದು ಎಲ್ಲರೂ ಹೇಳ್ತಾರೆ. ಒರಿಜಿನಲ್ ಕುಲ್ಮಿ ಇದರಲ್ಲಿ ಬಹಳ ರಿಸಲ್ಟ್, ಬಹಳ ಅಂದ್ರೆ ಬಹಳ ರಿಸಲ್ಟ್. ನನ್ನ ಹತ್ರ ಕತ್ತರ್ಗ ಖಾಲಿ ಬಂದ್ಬಿಟ್ಟು ಅಕ್ಕಿ ಬಹಳ ಹೋಗಿದಾವ. ಬಟ್ ಇದು ಓತಪ್ಪ ಅಂದ್ರೆ ನನ್ನ ಅಕ್ಕಿ ಅಷ್ಟು ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಬಟ್ ಇದಲ್ಲ ಸೂಪರ್. ಇವತ್ತಿಗೆ ಇದು ಲಾಂಗ್ ಹೋಗುತ್ತೆ, ಇದು ಲಾಂಗ್ ಹೋಗಂಗಿಲ್ಲ. ಇದು ಇಲ್ಲೇ ಕಾನಿ ಸುತ್ತಲೂ ಒಂದು 50 ಅಡಿ ಇದ್ರಾಗ ಒಂದು ಪರ್ಲಂಗ್ ಒಳಗೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಲಾಂಗ್ ಹೋಗುತ್ತೆ. ಪಲ್ಲ ಹೋಗುತ್ತೆ, ಇದು ಪಲ್ಲ ಹೋಗಲ್ಲ, ಇದು ಪಲ್ಲ ಹೋಗುತ್ತೆ. ಬಟ್ ಇದು ಸೂಪರ್. ಇದರಲ್ಲಿ ಬಾಜಿ ಜಾಸ್ತಿ ಬರುತ್ತೆ. ಇದರಲ್ಲಿ ಬಾಜಿ 4-5 ಬರುತ್ತೆ. ಎಂತ ಕಲ್ಲಿನಂತ ಮಳಿ ಸುರಿದ್ರು ಇದು ಮನಿ ಬಿಟ್ಟು ಹೋಗಲ್ಲ ಸರ್. ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದೇಳಿ ಇದು ಸುಮಾರು ಒಂದು 60 ಅಕ್ಕಿ ಆಗಿಂದ ಇದು ಹುಟ್ಟಿರೋದು. ಇದರಲ್ಲಿ ನಾನು ಅಕ್ಕಿ ಬೀಡ್ ಮಾಡ್ಬೇಕನ್ನೋಕ್ಕೋಸ್ಕರ ಇದು ಮಾಡಿದೆ. ಅದರಲ್ಲಿ ಬಂದಿರೋವು. ಬಟ್ ಇದು ಭಾರಿ ಇಂಪಾರ್ಟೆಂಟ್ ಅಂದ್ರೆ ಈ ಬಣ್ಣದಲ್ಲಿ ಬಸರಪೇಟೆಯಲ್ಲಿ ಅಕ್ಕಿ ಬಿಡೋರು. ಸಂಜೆವರೆಗೆ ಆಡಿ ಅಕ್ಕಿ ಐತಲ್ಲ, ಯಾರಿಗೆ ಒಂದು ಅಕ್ಕಿ ಸಿಗ್ಲಿಲ್ಲ ಆ ನಮ್ಮನಿ ಪರ್ಫಾರ್ಮೆನ್ಸ್ ಮಾಡವು ಈ ಬಣ್ಣದಲ್ಲಿ. ಇಲ್ಲ ಇದು ಒರಿಜಿನಲ್ HMT. ಇದು ಬಂದು HMT. ಇದಕ್ಕೆ ಕಾಮ್ಲಾಪುರದಲ್ಲಿ ಅಕ್ಕಿ ಹರಿದ್ವು. ಅದು ಬಂದು ಮಾಬೂ ಸಾಬ್ರು ಹುಲಿ ಪೈಕಿ ಗಂಟ್ಪಟ್ಟ ಕಾಮ್ಲಾಪುರದಾಗ ಹೆಣ್ಪಟ್ಟ ಒಂದು 5 ತಾಸು 5.5 ತಾಸು ಆರ್ತಿದ್ವು. ಈಗೊಂದು ಸಬ್ಜಾ ರೋಷನ್ ಬೂರಿಗಳು ಬಿಟ್ಟಿದ್ರ ಈ ಲೈನ್ ಬಗ್ಗೆಗಳು ಸರ್. ಇದು ಬೋರಿ ಅಲ್ಲ, ಇದು ಒರಿಜಿನಲ್ HMT. ಇದು ಬಂದು HMT. ಇದಕ್ಕೆ ಕಾಮ್ಲಾಪುರದಲ್ಲಿ ಅಕ್ಕಿ ಹರಿದ್ವು. ಅದು ಬಂದು ಮಾಬೂ ಸಾಬ್ರು ಹುಲಿ ಪೈಕಿ ಗಂಟ್ಪಟ್ಟ ಕಾಮ್ಲಾಪುರದಾಗ ಹೆಣ್ಪಟ್ಟ ಒಂದು 5 ತಾಸು 5.5 ತಾಸು ಆರ್ತಿದ್ವು. ಅದರಲ್ಲಿ ಏನ್ ಮಾಡ್ಬಿಟ್ರು, ಇವ್ರು ಗಂಡ್ಮರಿ ತಗೊಂಡು ಇಸ್ಕೊಂಡ್ ಹೋಗಿ ಆ ಕಾಮ್ಲಾಪುರದಲ್ಲಿ ಇರೋಂಥ ಅಕ್ಕಿಗೆ ಟಚ್ ಮಾಡಿದ್ರೆ ಸಂಜೆವರೆಗೆ ಇರ್ದು. ಪಾಪ ಅಜ್ಜ ಯಾರಿಗೆ ಕೊಡ್ತದಿಲ್ಲ, ಯಾರಿಗೆ ಇದು ಮಾಡ್ತದಿಲ್ಲ. ಅಕ್ಕಿ ಅವ್ರ ಮನೇಲಿ ಅಕ್ಕಿ ಹೊಡೆದ್ಬಿಟ್ರು. ರಿಕಾರ್ಡ್ ಬ್ರೇಕ್ ಅಕ್ಕಿ ಅವ್ರ ಮನೆಯಲ್ಲಿ. ನೀನ್ ಮಳಿ ಬರ್ಲಿ ಏನ ಬರ್ಲಿ ಅವ್ರ ಊರಿಗೆ ಹೋಗ್ಬೇಕಾದ್ರೆ ನೆಲದಲ್ಲಿ ತೆರ್ಕೊಂಡೋಗೋ, ನೆಲದಲ್ಲಿ ತೆರ್ಕೊಂಡೋಗೋ 1 ಕಿಲೋಮೀಟರ್ ಅವ್ರ ಊರಿಗೆ ನಾವು ಹೋಗ್ಬೇಕಾದ್ರೆ ನೆಲದಾಗೆ ತೆರ್ಕೊಂಡೋಗವು. ಕೈಗೆ ಹಂಗೆ ಸಿಗಬೇಕು ಆ ಲೆಕ್ಕದಲ್ಲಿ ಪರ್ಫಾರ್ಮೆನ್ಸ್ ಮಾಡವು. ಅಕ್ಕಿ ನೋಡಿಬಿಟ್ಟು ಕಳ್ರು ಅದನ್ನ ಅಕ್ಕಿ ಹೊಡಿಸ್ಬಿಟ್ರು. ಹೊಡಿಸಿದಾಗೆ ಅಕ್ಕಿ ಏನಾಗ್ಬಿಡ್ತು, ಕಳ್ರು ಹೊಡೆದಿರೋದು ತಗೊಂಡೋಗಿ ಅವ್ರ ಗೆಳೆಯರ ಮನೆಗೆ ಕೊಟ್ರು, ಅವ್ರಿಗೆ ಪರಿಚಯ ಅವ್ರ ಮನೆಗೆ. ಬಟ್ ಅವ್ರು ಹೇಳಿಲ್ಲ, ಅವ್ರ ಮಕ್ಕಳು ತಂದಿ ಇದ್ರಿಗೆ ಹೇಳಿಲ್ಲ ಅಕ್ಕಿ ಕಳ್ತನ ಬಂದವಂತಂದೇಳಿ. ಬಹಳ ಕ್ಲೋಸ್ ಆಗಿ ಅವು ಎಲ್ಲ ಅವರು ಅವಾಗ ಫೋಟೋ ಕ್ಯಾಮ್ರಾ ಇಲ್ಲ ಏನಿಲ್ಲ, ಫೋಟೋ ಹೊಡ್ಕೊಂಡಿರೋದು ಅಕ್ಕಿನ ಮದುವೆಯಲ್ಲಿ ಈ ಫಂಕ್ಷನ್ ಅಲ್ಲಿ ಬಂದಿರೋ ಮೂಮೆಂಟ್ ನಲ್ಲಿ ಫೋಟೋ ತಕ್ಕಂದಿರವ. ಆ ಫೋಟೋ ತೊಳಿಸಿಟ್ರವ, ಅಕ್ಕಿ ತೋರಿಸಿದ್ರು ಅವ್ರ ಗೆಳೆಯರಿಗೆ. ಸರ್ ಇವೆಲ್ಲ ಕಳ್ತನಾಗಿದ್ದಾವೆ, ಈ ತರ ಇದಾವ ಅಂತ ಅಂದೇಳಿ. ಆ ಅಕ್ಕಿ ಅವ್ರ ಮನೇಲಿ ಅದಾವ ಅನ್ನೋದು ಗೊತ್ತಿಲ್ಲ. ಅವರು 2-3 ದಿನ ಅಲ್ಲಿ ಉಳ್ಕೊಂಡ್ಬಿಟ್ಟು ಅಕ್ಕಿ ಅವ್ರ ಊರಿಗೆ ಬಂದಾಗೆ ಇಲ್ಲೇ ಬರುತ್ತೆ ಸರ್. ಅದು ಬಹಳ ದೂರ ಇಲ್ಲ, ಕಾಮ್ಲಾಪುರ ಅಂತಂದೇಳಿ ಶಿವಮೊಗ್ಗದ ರೋಡ್ ನಲ್ಲಿ ಲೆಫ್ಟ್ ಸೈಡ್ ಬರ್ತೈತಿ ಕಾಮ್ಲಾಪುರ. ಅಲ್ಲಿ ಅಕ್ಕಿಗಳು ಅಕ್ಕಿ ಅವ್ರ ಅಜ್ಜರ ಮನೆಯಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅವ್ರ ಮನೆ ಕಲ್ಲಿ ಹಚ್ಚಲಾರ್ದ ಪಟ್ಟಗಳು ಎಲ್ಲ ಟೈಮ್ ಓವರ್ ಮಾಡಿದಾವೆ. ಆ ತರ ಇರೋಂತ ಯಜಮಾನ್ರ ಮನೆಯಲ್ಲಿ ಅಕ್ಕಿ ಹೊಡೆದ್ಬಿಟ್ರು. ಹೊಡೆದು ಸುಮ್ನೆ ಗೆಳೆಯರಿಗೆಲ್ಲ ಹೇಳಿದ್ರು, ಅವ್ರು ಇಂತಿಂತಲ್ಲೇ ನಾನು ಪರಿಚಯ ಇದೀನಿ, ಅಲ್ಲಿ ಹೋಗಿ ಬರುತ್ತೀನಿ ಅಂತ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ಹೋದ್ರು. ಹೋದಾಗ ಫಸ್ಟ್ ಸ್ಥಳಕ್ಕೆ ಏನು ಹೋದ್ರು, ಅಲ್ಲೇ ಅಕ್ಕಿ ಅದಾವು. ಬಟ್ ಅವ್ರ ತಂದೆರಿಗೆ ಹತ್ರ ಇವ್ರು ಬಹಳ ಕ್ಲೋಸ್, ಅವ್ರ ತಂದೆರಿಗೆ ಗೊತ್ತಿಲ್ಲ. ಮಕ್ಕಳು ತಗೊಂಬಂದು 3ನೇ ಹೊಡೆದಿರೋ ತಗೊಂಬಂದು ಅವ್ರ ಮಕ್ಕಳಿಗೆ ಕೊಡ್ತಾನೆ. ಅವ್ರ ಮಕ್ಕಳು ತಂದಿದ್ರಿಗೆ ಹೇಳಿರಲ್ಲ. ಸರ್ ಇವು ಅಕ್ಕಿಗಳು ಎಲ್ಲಾರ ಇದ್ರೆ ಬೆಂಗಳೂರು ಗಿಂಗ್ಳೂರು ಜಾಸ್ತಿ ಅಡ್ಡಾಡ್ತಾರೆ, ಇವು ಅಕ್ಕಿದ್ರೆ ನೋಡ್ರಿ ಅಂದ್ರು.
ಬಟ್ ಅವ್ರು ಆಯ್ತು ಸರ್ ನೋಡ್ತೀವಿ ಅಂತಂದು ಹೇಳಿ ಅವ್ರು 2 ದಿನ ಅವ್ರ ಮನೇಲಿ ಉಳ್ಕೊಂಡು ಅವ್ರಿಗೆ ಏನ್ ಅತಿಥಿ ಹೇಗೆ ಮಾಡ್ಬೇಕು ಮಾಡಿ ಎಲ್ಲ ಇದು ಮಾಡಿದ್ರು. ಮಾಡಿಂದ ಒಂದ್ ಸ್ವಲ್ಪ ದಿನ ಆಗಿಂದೆ ಅವು ಅಕ್ಕಿ ಹೊರಗೆ ಬಂದಾಗ ಅವ್ರ ಅಪ್ಪರು ಏನಾಯ್ತು ಬಿಸ್ನೆಸ್ ಮೂಮೆಂಟ್ನಾಗ ಅಕ್ಕಿ ಬಗ್ಗೆ ಅಷ್ಟು ಶೋಕಿ ಇದ್ದಿದ್ದಿಲ್ಲ. ಇವರು 2 ವರ್ಷ ಆಗಿಂದ ಅದನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ರು. ಅವಾಯ್ಡ್ ಮಾಡಿಂದಾಗ ಏನಾಗ್ಬಿಡ್ತು, ಅಕ್ಕಿಗಳು ಅವು ಅಕ್ಕಿ ಹೊರಗೆ ಬಂದಿಂದ ಯಾರು ಹೇಳಿಲ್ಲ ಅಕ್ಕಿ ಇಂಥವೇ ಇಲ್ಲಿವೆ ಅಂತಂದೇಳಿ. ಆ ತರ ಮಾಡಿದಾಗ ಏನಾಗ್ಬಿಡ್ತು, ಅಕ್ಕಿಗಳು ಅದರಲ್ಲಿ ಸಂಜೆವರೆಗೆ ಹರಿದ್ವು ಸರ್. ಅದರಲ್ಲಿ ಲಾಲ್ಗೌಡ ಬರವು, ಕರೆಕಾಳು ಟಚ್ ಅದು, ಕೆಂಪು ಹೆಣ್ಪಟ್ಟ ಅದು, ಇದು ಹುಲಿ ಕೆಂಪು ಕರೆ ಗುಲ್ದರ್ ಪಟ್ಟ, ಅದಕ್ಕೆ ಬಂದವು ಲಾಲ್ಗೌಡ ಬಂದವು. ಆಮೇಲೆ ಕೆಂಪು ಕರೆ ಗುಲ್ದರ್ ಹೆಣ್ಪಟ್ಟ ಗಂಡ್ಪಟ್ಟ ಸಂಜೆವರೆಗೆ ಹರಿದ್ವು ಸರ್. ಅದರಲ್ಲಿ ಬಂದಿರೋ ಅಂತ ಬೀಡ್ಗಳು ಇವು. ಹೆಣ್ಪಟ್ಟ ನೋಡ್ಬಿಟ್ಟು ಒಂದ್ 20% ಇರೋದು ತಗೊಂಬಂದ್ಬಿಟ್ಟು ನಾವು ಒಂದು ಗಂಡಿಗೆ ಹಚ್ಚಿ ಅದ್ರಾಗ ಮಾಡಿರವು ಸರ್. ಇದು 10 ತಾಸು ಚಿಡ್ರ ಆಡೈತಿ. ಇದು ಮನಿ ಕುಂತಲ್ಲ ಸರ್. ಇದು ಗಂಡ್ಪಟ್ಟ, ಇದು ಸಬ್ಜಾ. ಇದು ಇಲ್ಲೇ ನಮ್ಮ ಒಂದ್ ಕಡೆಗೆ ಕೊಟ್ಟಿದ್ವಿ, ಹುಬ್ಳಿ ಈ ಕಡೆಗೆ. ಅವ್ರ ಮನೆಯಲ್ಲಿ ಸಂಜೆವರೆಗೆ ಆಯ್ತು, 3 ಕಲ್ಲಿ ಪಟ್ಟ ಇತ್ತು. ಇವಕ್ಕೆ ನಾವೇನ್ ಮಾಡಿದ್ವಿ, ಒಂದ್ ಬಾಟ್ಲಿ ಗಂಡಿತ್ತು. ಆ ಹೆಣ್ಪಟ್ಟಕ್ಕ ಬಾಟ್ಲಿ ಬೆಳವ ಅಂತಂದೇಳಿ ರಿಕಾರ್ಡ್ ಬ್ರೇಕ್ ಅದು. ನೀವು ಇತಿಹಾಸದಾಗೆ ಇಲ್ಲ. ಕೆಲವೊಬ್ರು ಹಳೊಬ್ರು ಅನುಭವ ಇದೆ, ಅವ್ರು ಯಾರು ಬಿಟ್ಕೊಟ್ಟಿಲ್ಲ. ಬಾಟ್ಲಿ ಪೈಕಿ ಅಂತಂದು ಹೇಳ್ಬಿಟ್ಟು ಅದು ಈ HMT ಹೆಂಗ್ ಬಂತಪ್ಪ ಅಂದ್ರೆ, ಬೆಂಗಳೂರಾಗ HMT ಫ್ಯಾಕ್ಟ್ರಿಗೆ, ಬೆಂಗಳೂರಲ್ಲಿ HMT ಫ್ಯಾಕ್ಟ್ರಿಗೆ ಸಂಜೆ ಹೋಗಿ ಕತ್ಲಾಗ ಕುಂತು ಅಕ್ಕಿ ಹಿಡ್ಕೊಂಬಂದಿಂದ HMT ಅಂತಂದು ಹೇಳಿದ್ರು. ಇದು ಇತಿಹಾಸ. ನಮಗೆ ಗುರುಮೂರ್ತಿ ಅಣ್ಣವರು ಇವರೆಲ್ಲ ಕರೆಗೋಪಾಲ್ ಅಣ್ಣವ್ರು ಹೇಳೋರು. ಇವತ್ತು ಗುರುಮೂರ್ತಿ ಅಣ್ಣ ಸತ್ತಾನ ಹೇಳಿದ್ರೆ ಏನಪ್ಪ ಅನ್ನಂಗಿಲ್ಲ. ಇದು 100ಕ್ಕೆ 100 ಇನ್ನೂ ಹಳಬ್ರು ಅಥವಾ ಅವ್ರ ಜೊತೆಗೆ ಒಡನಾಟ ಇದ್ದಾರನ್ನ ಕೇಳ್ರಿ ನೀವು. ಬೆಂಗಳೂರಲ್ಲಿ ಹೋದಲ್ಲಿ ಅವ್ರು ಹೇಳ್ತಾರೆ ಇದಕ್ಕೆ ಫ್ಯಾಕ್ಟ್ರಿ ಮೇಲೆ ಕೂತಿರೋದ್ರಿಂದ HMT ಅಂತ ಬಂತು. ಈ ತರ ಇದು ಹಿರಿಯರೆಲ್ಲ ನಮ್ಗೆ ಹೇಳ್ತಿದ್ರು. ಬಟ್ ನಾವು ಸಣ್ಣರು ಆ ಮೂಮೆಂಟ್ ಅಲ್ಲಿ ಹೇಳ್ದಾಗೆ ನಮ್ಮ ಹತ್ರ ಗುರುಮೂರ್ತಿ ಅಣ್ಣರು ಇಲ್ಲಿ ಬಂದಾಗ ಏನಾಗ್ಬಿಡ್ತು, ಏನು ಇವ್ ಗೂಡೆಲ್ಲ ಕ್ಲೀನ್ ಇಲ್ಲ, ಹೆಂಗದಾವ ಅಕ್ಕಿಗಳು. ಅಕ್ಕಿ ಒಂದಕ್ಕಿನ್ನ ಒಂದ್ ಟಾಪ್ ಅದಾವ, ಒಳ್ಳೆ ಕಿಲಾಡೆ ಅಕ್ಕನ. ಇವನು ಮುಂದಾಯ್ತಲ್ಲ ನೋಡು, ಒಂದ್ ಪಟ್ಟಾನ ಯಾರಿಗೆ ಕೊಡ್ಲಾರ್ದಂಗ ಅಷ್ಟು ಒಂದೇ ಬೀಡ್ ಮಾಡ್ಯಾನ. ಇದ್ರಾಗೆ ಕುಲ್ಮಿ ಮಾಡಿದಾನೆ, ಆಮ್ಯಾಕ ಕರೆಕಾಲ್ ಮಾಡಿದಾನೆ, ಹುಲಿ ಮಾಡಿದಾನೆ, HMT ಮಾಡ್ಯಾನ ನೋಡ್ರಿ ಅಂತ ಅಂದ್ರು. ಆಮ್ಯಾಕ ಗುರುಮೂರ್ತಿ ಅಣ್ಣರು ಅವಾಗ ಇದ್ದಾಗೆಲ್ಲ ಈ ಗಂಡ್ಪಟ್ಟಗಳು 7 ಕಲ್ಲಿ 8 ಕಲ್ಲಿ. ನಾನು ಹೇಳೋದು ಈಗ 3-4 ವರ್ಷ ಅದ ನಂತರ ಅವ್ರು ಈಗ ಒಂದು 7-8 ವರ್ಷ ಆಯ್ತು ಬಂದೋಗಿನ ತೀರ್ಕಂದ್ರ ಅವ್ರು. ಏನ್ ಸರ್ ಅವಾಗೆಲ್ಲ ಬಾಳ ಲೈಕ್ ಮಾಡಿದ್ರಿ ಇವೆಲ್ಲ ಸರ್. ಇದು ರಿಸಲ್ಟ್ ಇರೋದೆ, ಆಲ್ರೆಡಿ ರಿಸಲ್ಟ್ ಇರೋದೆ. ಕತ್ತರಿಸಿ ನಾನು ಬೇಡ ಅಂತಂದು ಹೇಳ್ದೆ. ಅದ್ರಮ್ಮ ಒಂದಿಟ್ಟು ವೀಕ್ ಇರೋದಕ್ಕೆ ಬೇಡಪ್ಪ ಅಂತಂದು ಹೇಳ್ಬಿಟ್ಟು ಇದು ಮಾಡಿದೆ. ಇವು 3 ಹೆಣ್ಪಟ್ಟ 2 ಗಂಡ್ಪಟ್ಟ ಇದಾವ ಸರ್. ಈ ಬೋರಿ ಅದ್ರಲ್ಲೇ ಬರುತ್ತೆ ಸರ್. ಇದಕ್ಕೆ ಬೋರಿಗೆ ಕಾರಣ ಏನಂದ್ರೆ, ಕಾಮ್ಲಾಪುರ ಏನ್ ಹೇಳಿದ್ನಲ್ಲ ಅದೇ ಕಾರಣ. ಇದು ಸೂಪರ್ ಬಾಜಿ ಟೈಮ್ ಮಾಡಿದೆ ಸರ್. ಬೋರಿ ಒಳಗೆ ಈ ಬಣ್ಣ ಬರಂಗಿಲ್ಲ. ನೀವು ನೋಡ್ರಿ, ನೀವು ಎಲ್ಲಾ ಕಡೆಗೆ ಇದು ಮಾಡಿರ ಆಕ್ಷನ್, ಈ ಬಣ್ಣ ಬರಲ್ಲ, ಈ ಕೆಂಪು ಮುಡಿ ಇರಂಗಿಲ್ಲ, ಬಟ್ ಈ ಕಲರ್ ಬರಲ್ಲ. ಈ ನೋಡ್ರಿ, ಇದು ಬೋರಿ ಒಳಗೈತಲ್ಲ, ಇದು ಒಂಥರ HMT ರೇಗ್ದಾರ್ ಬಂದಂಗಾಗಿದೆ. ಅಂದ್ರೆ ಬಾಲದ ಅರ್ಧ ಬಣ್ಣ ಬರ್ತೈತಿ. ಸೂಪರ್ ಇದು ಬಾಜಿ ಒಳಗೆ, ಅಕ್ಕಿ ಒಳಗೆ ಸೂಪರ್. ಇದು ಸಂಜೆವರೆಗೆ ಅರೆ ಸರ್. ಇದು ಕತ್ಲಿಗೆ ಹೋಗಿದೆ, ಸೂಪರ್. ಅವ್ನು ನಮ್ಮ ಗೆಳೆಯ ಏನ್ ಮಾಡ್ದ, ಅಕ್ಕಿನ ಬಿಟ್ಟು ಅಣ್ಣ ನನಗಿದು ಒಂದೇ ಇರ್ಲಿ ಅಣ್ಣ, ನೀನ್ ಯಾವಾದ್ರೂ ಇದು ಮಾಡೋ ಅಂತ ಅಂದ. ಮೊನ್ನೆ ಮನಿ ಕಟ್ಸೋದ್ ಸಲುವಾಗಿ ಅಕ್ಕಿ ತಗೊಂಬಂದ್ ಮತ್ತೆ ವಾಪಸ್ ಬಿಟ್ಟಿದ್ದಾನೆ. ಈ ಗಂಡ್ಪಟ್ಟ, ಈ ಹೆಣ್ಪಟ್ಟ ಅದೊಂದು ಗಂಡ್ಪಟ್ಟ, ಆ ಕಡೆಗೆ ತೆಳಗಿರೋದು ಹೆಣ್ಪಟ್ಟ. ಇದು ಒಂದು ಮಾತ್ರ ಇದು ಆಡಿದಕ್ಕೆ ಅವನು ಹೇಳ್ದೆ, ನಾನು ವಸ್ತಿ ಆತಪ್ಪ ಅಂದ್ರೆ ಅಕ್ಕಿ ಕುಂದ್ರಲ್ಲ ಅಂತ ಅಂದೆ ಸರ್. ಇದು ಕತ್ಲಿಗೂ 13 ತಾಸು ಮೀರಿ ಮುಂದೆ ಹೋಗಿ ಬಿಲ್ಡಿಂಗ್ ಬರೀ 5 ಅಡಿ 6 ಅಡಿ ಡಿಫ್ರೆನ್ಸ್ ಕುಂದ್ರದು. ಇದು ಹೆಣ್ಪಟ್ಟ ಅನ್ಕ ರಗಡು ಬಾಜಿ ಇದ್ರಲ್ಲಿ. ಇದಕ್ಕೆ ನನ್ನ ದುಬಾಸ್ ಹೇಳಿದ್ರಲ್ಲ, ಅದ್ರ ಮಗನ್ ಹಾಕಿ ಬಿಟ್ಟು ಅಕ್ಕಿ ಬಿಡಿಸಿದ್ವಿ. ಇದ್ರಾಗ ಒಂದ್ 6 ತಾಸಲಿಂದ 7 ತಾಸು ಹಾರಿದ್ವು ಸರ್. ಇವು ಒಂದೇ ಲೈನ್ ಸರ್. ಇವು 5 ಏನಿದಾವಲ್ಲ ಒಂದೇ ತಾಯಿಗೆ ಬಂದಿರವು. HMT ರೇಗ್ ಬಂದಿರೋದು ಅಂತ ಹೇಳ್ತಾರೆ. ಆಮ್ಯಾಕ ಇನ್ನೊಂದ್ ಏನ್ ಗೊತ್ತಾ ಸರ್, ರೇಗ್ದಾರು ಬಂದಿರವು ಎಲ್ಲ HMT ಅಂತಾರ, ಗುಲ್ಲಿರವು ಅದಲ್ಲ. ಅದು ಇಲ್ಲ ನೋಡ್ರಿ, ಇದ್ರಲ್ಲಿ ಸಾಣದಿದೆ ಬಲ್ತಂಗೆಲ್ಲ. ಈಗ 4-5 ದಸ್ತದ್ದು ಇವು 2 ಏನ್ ಸರ್. ಇದು ಒಂದು 5-6 ದಸ್ತದ್ದು, ಇದು ಈ 2ನೇ ದಸ್ತದ್ದು, ಅದಾಯ್ತಲ್ಲ ಒಂದು 3 ದಸ್ತದ್ದು. ಇವು ಒಂದೇ ತಂದೆ ತಾಯಿ, ಇದೇ ತಾಯಿ ಬಿಟ್ಟು ಅಷ್ಟು ಒಂದ್ರಲ್ಲೇ ಬಂದಿರೋದು ಸರ್. ಆಮೇಲೆ ಈಗ ಇಲ್ಲಿ ಇಲ್ದಿರೋ ಲೈನ್, ನೀವು ಶೋಕಿಲಿ ನೋಡಿರೋ ಒಳ್ಳೆ ಬೆಸ್ಟ್ ಲೈನ್ ಅಂದ್ರೆ ಯಾವ್ದು ಅಂತ? ಒಳ್ಳೆ ಬೆಸ್ಟ್ ಲೈನ್ ಕರೆಕಾಲು, ಇದು ಕುಲುಮಿ, ಇದು ಇದ್ರ ಸರ್
ಕ್ರಾಕ್ ಅಂತಂದೇಳಿ, ಅದು ಇಷ್ಟುದ್ದ ಲೆಂತ್, ದಪ್ಪ ಸೈಜ್, ಭಾರಿ ಸೂಪರ್ ಗಂಡು. ಈ ನೀವೆಲ್ಲ ಇವತ್ತಿನ ದಿನದಾಗ ತೋರ್ಸೋ ಲೆಕ್ಕಕ್ಕೆ, ಯೂಟ್ಯೂಬ್ ಬಂದಿರೋ ಲೆಕ್ಕಕ್ಕೆ, ಮೊಬೈಲ್ ಬಂದಿರೋದಕ್ಕೆ, ಅವಾಗೆ ಅವ್ರು ಮಾಡಿದ್ರೆ ಗಿನ್ನಿಸ್ ರೆಕಾರ್ಡ್ ಆಗೋದೇನೋ ಗೊತ್ತಿಲ್ಲ. ಅವೆಲ್ಲ HMT ಅನ್ನೋರು. HMT ಅಲ್ಲ, ಕ್ರಾಕ್ ಅಂದ್ರೆ ಅದೊಂದ್ ಜಾತಿ. ಬಾಳಿಕಾಯಿ ಅಕ್ಕಿ, ಬಾಳಿಕಾಯಿ ಹಳ್ಳಿ ಒಳಗೆ ಇಟ್ಕೊಂಡು ಬಾಳಿ ಗಿಡದಲ್ಲಿ ಕುಂದ್ರದಂತ ಕತ್ಲಿಗೆ, ಅದು ನಾವು ಕಣ್ಣಾರ ಕೇಳಿದ್ವಿ, ನೋಡಿದ್ವಿ. ಅದ್ರ ಮರಿ ಎಲ್ಲ ಅದೇ ತರ ಪರ್ಫಾರ್ಮ್ ಮಾಡಿದ್ವು. ಬಟ್ ಅಕ್ಕಿ ಇದಲ್ಲ, ಬಾಳಿ ಗಿಡ ಅವ್ರ ಮನಿ ಮುಂದ ಸಾಕಿದ್ರು ಹಿತ್ಲಲ್ಲಿ, ಅಲ್ಲಿಗೆ ಕುಂದ್ರದು, ಕತ್ಲಿಗೆ ಹೋಗಿ ಆ ಗಿಡದಲ್ಲೇ ಕುಂದ್ರದು. ಅದು ಬಾಳಿಕಾಯಿ ಅಂತಂದಿಟ್ರು. ಅದು HMT ಟಚ್. ಅದು ಈ ಎಳೆ ಬದ್ದಿ ಬರ್ತೈತಿ, ಅದನ್ನು ರೇಗ್ದರ್ ಗುಲ್ ಬರುತ್ತೆ, ಅದಕ್ಕೂ HMT ಅಂತಾರ. ಈಗ ಹೆಂಗ ಅಂತಂದ್ರೆ ಹೇಳಂಗಿಲ್ಲ. ಇವೆಲ್ಲ ರೋಷನ್ ಅಂತೆ, ರೋಷನ್ ಅಲ್ಲ. ರೋಷನ್ ನಲ್ಲಿ ಐತಲ್ಲ ಬಿಳುಚು ಬಂದ್ಬಿಟ್ಟು ಕಣ್ಣು ಐತಲ್ಲ, ಈ ಗುಡ್ಡೆ ಐತಲ್ಲ, ದೊಡ್ಡ ಗುಡ್ಡೆ ಬರುತ್ತೆ, ಅದಲ್ಲ ಅದು. ಇವು ಮಾತ್ರ ಇವು HMT ವಿತ್ ನೆಗನಹಳ್ಳಿ ಇದು ಕಾಮ್ಲಾಪುರ ಗಂಡಿ ಎಣ್ಣಿಗೆ ಬಂದಿರವ ಇವೆಲ್ಲ. ಇವನ್ನ ಹಂಗೆ ಉಳಿಸ್ಕೊಂಡಿದ್ದೀನಿ. ಈಗ ಇವಕ್ಕ ಬಹಳ ರೂಪಾಯಿಗೆ 99% ಬೇಡಿಕೆ ಜಾಸ್ತಿ ಇದಕ್ಕೆ. ಕಾಮ್ಲಾಪುರ ಅಕ್ಕಿ ಅಂತ ಅಂದ್ಬಿಟ್ರೆ ನನಗ್ ಬೇಕು ನಿನಗ್ ಬೇಕು, 50,000 ಲಕ್ಷವರೆಗೆ ಇದ್ರದ್ದು ಗ್ರೇಟ್. ಇವತ್ತು 5,000 6,000 ಕೊಟ್ಟು ಎಲ್ಲೇ ಯಾವುದೇ ಒಂದು ಜಾತಿ ಹೇಳಿರೋದು ತಗೊಂಬಂದ್ ಇಟ್ಕೊಂತಾರ. ನೀವು ಅವನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಬಟ್ ನಿಮ್ಮ ಮನೇಲಿ ಅದಾವು, ಅವನ್ನ ಗೊತ್ತಿದ್ದಾರನ್ ಕರ್ಕೊಂಡ್ ಹೋಗ್ರಿ. ಒಳ್ಳೆ ಅಕ್ಕಿ ಅಂದಾರನ್ನ ಇಟ್ಕೊಳ್ರಿ, ಅವ್ನ್ ಬೀಡ್ ಮಾಡ್ರಿ. 2 ಜೊತೆ ಆಗ್ಲಿ, 1 ಜೊತೆ ಆಗ್ಲಿ, 100 ಅಕ್ಕಿ ಸಾಕ್ಬೇಡ್ರಿ. ಎಲ್ಲವೂ ಒಳ್ಳೆವೆ. ಇವತ್ತು ಏನ್ ಮಾಡ್ತದಾರ, ಇದು ಸರಿ ಇಲ್ಲ ಅಂತಾರ ಜೋಡಿ ಅಕ್ಕಿರೋದು. ನೀವ್ ಯಾಕೆ ಕಲಿಯಂಗಿಲ್ಲ, ನೀವೇ ಅಕ್ಕಿಂದು ನೀವೇ ಅದ್ರಲ್ಲಿ ಬೀಡ್ ಹೆಂಗ್ ಬಂತು ಹೆಂಗಿಲ್ಲ. 5 ಬೀಡು ಮರಿ ತಗ್ಸ್ಬೇಕು. 5 ಬೀಡ್ನಲ್ಲಿ ಒಂದೇ ಬಣ್ಣ ಬರಲ್ಲ, 7 ಬಣ್ಣ ಬರುತ್ತೆ. ಒಂದು ತಂದೆ ತಾಯಿಗೆ 7 ನಮನಿ ಬಣ್ಣ ಬರುತ್ತೆ. ಈಗ ಇದು ನಿಮ್ ಮನೇಲಿ ಆರಿಬಿಡ್ತು ಗಂಡು, ಇದ್ರಂಗ ಒಂದ್ ಪಟ್ಟ ಬಂತು. ನೆಕ್ಸ್ಟ್ ಬೀಡ್ನಾಗ ಒಂದ್ ಸ್ವಲ್ಪ ಡಿಮ್ ಆತ, ಅದ್ರ ನೆಕ್ಸ್ಟ್ ಬೀಡ್ನಲ್ಲಿ ಕಪ್ಪು ಧೂಮ ಬರುತ್ತೆ. ಯಾಕೆ ಬಂತು ಅಂತಂದ್ರೆ ಇದ್ರ ಅಪ್ಪ ಯಾವುದು, ಇದ್ರ ಅಜ್ಜ ಯಾವುದು, ಅದು ಆ ಬ್ಲಡ್ ಲೈನ್ ಮುಂದಕ್ಕೆ ಬಂದಿರ್ತತಿ. ಹಂಗೆ ಈ ಒರಿಜಿನಲ್ ಬೀಡ್ ಅದಾಗೆ ಅವು ಹಳೆವೆಲ್ಲ ಕಿತ್ಕೊಂತ ಬರುತ್ತೆ. ಅವಾಗ ಬಂದಾಗ ಈ ಬಣ್ಣ ಕಾಮ್ಲಾಪುರದಲ್ಲಿ ಕೆಂಪು ಮುಡಿಯಾಗಿ ಹೆಣ್ಪಟ್ಟ ಗಂಡ್ಪಟ್ಟ ಬಂದ್ವು. ನಾವು ಅದನ್ನೇ ಈಗ ಅವರು ನಾಳೆ ಇವೇ ಅಕ್ಕಿ ಅನ್ನಕ್ಕೆ ಸಾಕ್ಷಿ ಏನ್ ಬೇಕಪ್ಪ ಅಂದ್ರೆ ಇವು ನಾವು ಕಲರ್ ಮಾಡ್ಕೊಂಡ್ವಿ. ನನಗೆ ಈ ಕಲರ್ ಇರ್ಬೇಕಪ್ಪ, ನಾಳೆ ನೀವು ಬಂದ್ರೆ ಇದನ್ನ ಕೊಟ್ಟಿದ್ ನೋಡ ಅನ್ಬಾರ್ದು. ನಾನು ಇಷ್ಟೆಲ್ಲ ಸಾಕಿ ಮಾಡಿರೋದಕ್ಕೆ ಆ ಬಣ್ಣ ಚೇಂಜ್ ಮಾಡ್ಬೇಕು, ಅಕ್ಕಿ ಪರ್ಫಾರ್ಮೆನ್ಸು ಮಾಡ್ಬೇಕು, ಬಣ್ಣನೂ ಚೇಂಜ್ ಇರ್ಬೇಕು, ಜಾತಿನೂ ಕ್ವಾಲಿಟಿ ಆಗಿರ್ಬೇಕು. ಈ ತರ ಮಾಡಿಬಿಟ್ಟು ಸರ್ ಇವನ್ನೆಲ್ಲ ಮಾಡಿದೀನಿ. ಇವು ಗಂಡ್ಪಟ್ಟನೂ ಆರಿರೋದು, 8 ಗೇಟ್ ರಗಡಿದಾವ್. ಹೆಣ್ಪಟ್ಟ ಈ ರಿಸಲ್ಟ್ ಹೋದ ವರ್ಷ ರಿಸಲ್ಟ್ ಆಗೈತಿ, ಈ ವರ್ಷ ರಿಸಲ್ಟ್ ಇತ್ತು, ಕತ್ತರಿಸಿ ಹೋಗದ. ಅದು ಬೇಡ ಅಂತಂದೇಳಿ ಬೋರಿನ ನಾನೇ ಕಟ್ ಮಾಡಿಸಿದ. ಅಕ್ಕಿ ಬಿಡಬೇಡ, ಅದು ಅಕ್ಕಿ ಸಿಕ್ಬಿಡ್ತ ಅಂತಂದ್ರೆ ಅಕ್ಕಿ ತೊಂದರೆ ಮಾಡ್ತದ. ಇದು ಸಂಜೆವರೆಗೆ ಸರ್, ಇದು ಮನಿ ಕುಂದ್ರಲಿಲ್ಲ, ಅಲ್ಲಿ 5 ಅಡಿ ಡಿಫ್ರೆನ್ಸ್ ಮಾಡಿ ಕುಂದಿರ್ತಾರೆ ಸರ್. ಇದು ಬೋರಿ ಬಂದ್ಬಿಟ್ಟು ಕಾಮ್ಲಾಪುರ ಟಚ್ ಸರ್, ಸೂಪರ್ ಆಟ, ಸೂಪರ್ ಬಾಜಿ. ಬಟ್ ಈ ಬಣ್ಣ ಹುಟ್ಟಂಗಿಲ್ಲ. ಅದು ಬೋರಿ ಒಳಗೆ ಒಂದು 3-4 ಬೋರಿ ಹುಟ್ಟಿದ್ವು, ಬಟ್ ಈ ಬಣ್ಣ ಬರ್ಲಿಲ್ಲ. ಅವೆಲ್ಲ ಆಯ್ತಲ್ಲ ಸಬ್ಜಾ ಬೋರಿ ತರ ಬಂದ್ವು. ಬಟ್ ಇದು ಮಾತ್ರ ಭಾರಿ ಇಷ್ಟ, ಭಾರಿ ಲೈಕ್. ನಮ್ಮ ಹುಡುಗಗೂ ಲೈಕ್, ನಮಗೂ ಲೈಕ್. ಬಟ್ ನಮ್ಮ ಮಾತು ಅವನು ಒಂದು ಈಟು ತೆಗ್ದಾಗ್ತದಿಲ್ಲ. ಸೂಪರ್ ಆರ್ತು ಸರ್, 9 ಓವರ್ 10 ಓವರ್ ಆರ್ತು. ಬಟ್ ಅದನ್ನ ಕಳಿಬಾರ್ದ ನಾವಕ್ಕೋಸ್ಕರ ಅದನ್ನ ಹಂಗೆ ಇಟ್ಟಿದೀವಿ. ಇವೆಲ್ಲ ಭಾಳ ಬಿಡಿ ಕಾಮ್ಲಾಪುರ ಅಂದ್ರೆ ಇವೇ ನೋಡ್ರಿ ಸರ್, ಭಾರಿ ಸೂಪರ್. ಇವು ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ಸೂಪರ್ ಲೈನ್ ನಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಯಾವ ಖಾಲಿ ಆಗಿಲ್ಲ, ಯಾವ ಮೆಡಿಸಿನ್ ಇಲ್ಲ, ಯಾವ ಇಲ್ಲ. ನ್ಯಾಚುರಲ್ ಆಗಿ ನೀವು 8-9 ತಾಸು ಬಿಡ್ಬೋದು ಇದನ್ನ. ಇವೆಲ್ಲ ಸರ್ ಅದು HMT ಅಲ್ಲ ಅಂತಾರೆ, ಅದು HMT ರೇಕ್ ಅದಾವು, ಎಲ್ಲ ಇದಾವು. ಅದು ಸೂಪರ್ ಆಟ, ಪಲ್ಲ ದೂರ, ಟೈಮು ಒಳ್ಳೆ ಟೈಮು, ಒಳ್ಳೆ ರಿಸಲ್ಟ್ ಸರ್. ಅದ್ರದ್ದು ಸೂಪರ್ ಲೈನ್ ಸರ್, ಅದು ಅದ್ರದ್ದು ಒಳ್ಳೆ ಗೇಮ್ ಇದೆ ಸರ್. ಅದು ನಾವು ಈ HMTಯಲ್ಲಿ ರೇಕ್ ಯಾಕೆ ಬರಬಾರ್ದು ಅನ್ನೋಕ್ಕೋಸ್ಕರ ಮಾಡಿ ಅಂತಂದ್ರೆ, ಯಾರ ಸಿಕ್ಬಿಟ್ರೆ ಅಂತಂದ್ರೆ ಅಕ್ಕಿ ಹಿಡಿದ್ಬಿಟ್ಟು ಕೊಡಂಗಿಲ್ಲ ಅನ್ನೋಕ್ಕೋಸ್ಕರನೇ ರೇಕ್ ಕಮ್ಮಿ ಮಾಡಿಕೊಂಡು ಇದು ಮಾಡಿರೋದು ಸರ್. ನಾ ಈ ಫೀಲ್ಡಿಗೆ ಬಂದೆ 50 ವರ್ಷ ಆಯ್ತು ಈಗ. ಅದಕ್ಕೆ ನಾವೇನಪ್ಪ ಅಂತಂದ್ರೆ, ಬಟ್ ಇವೆಲ್ಲ ಭಾರಿ ಸೂಪರ್ ಸರ್. ಇದು ಆದ್ರೂ ಹಂಗೆ ಸರ್, ಅದನ್ನೆಲ್ಲ ಬಿಟ್ಟಿಲ್ಲ. ಅದ್ರಾಗ ಯಾ ಗಂಡ್ಪಟ್ಟ ಹಾಕಿದ್ರು ಸೂಪರ್ ಆಗಿ ಬಾಜಿ ಮಾಡ್ತಾವ್, ಸೂಪರ್ ಆಗಿ ಟೈಮ್ ಮಾಡ್ತಾವ್ ಸರ್. ಇವೆಲ್ಲ ಭಾಳ ಡೀಪ್ ಆಗಿ ಇಟ್ಕೊಂಡು ಇದು ಮಾಡಿರೋದು ಸರ್. ಇವು ಯಾವ ಕಾರಣಕ್ಕೂ ಅದ್ರಾಗ ಆ ಎಣ್ಣೆಗೆ ಮಾತ್ರ ಫೇಲ್ ಇಲ್ಲ ಸರ್. ಇವು ಇದರಲ್ಲಿ 2 ಗಂಡ್ಪಟ್ಟ ಅದಾವ, ಯಾವ ಹಾಕಿದ್ರು ರಿಸಲ್ಟ್ ಸರ್. ಅದ್ರಲ್ಲಿ ಆ ಎಣ್ಣಿಗೆ ಈ ಗಂಡಿಗೆ ಮಾಡಿದ್ದೀನಿ ಸರ್. ಈಗ ಸಬ್ಜೆಕ್ಟ್ ಆಡಿದ್ದು ಇದು ಫಸ್ಟ್ ಒನ್ ಸರ್. ಇದು ಒಳ್ಳೆ ಟೈಮ್ ಮಾಡಿದೆ ಸರ್. ಇದು 8 ವರ್ಷ 4 ವರ್ಷನು ಒಳ್ಳೆ ಟೈಮ್ ಮಾಡಿದೆ. ಇದರಲ್ಲಿ ಬರೇ ಸಂಜೆ ಆರಿ ಹೋಗಿರೋದಕ್ಕೆ ಹೊಸ್ತಾಗಿರೋದಕ್ಕೆ ಸಾಯಂಕಾಲ ಕತ್ಲಿಗೆ ಬಂದು ಕುಂತ್ರು 5 ಅಡಿ ಡಿಫ್ರೆನ್ಸ್ ಮಾಡಿ ಕುಂತಿರೋದೆ.
ಬೋರಿಗೂ ಅದಕ್ಕೆ ಹಾಕಿ ತಗ್ಸಿರೋದ ಹೆಣ್ಪಟ ಬಿಟ್ಟಿದೀವಿ. ಇದು ಸರ್ ತಂದೆ ತಾಯಿ ಅದು ಈ ಬೋರಿ ಗಂಡ ಹಾಕಿರೋದು ಸರ್ ಇದಕ್ಕೆ. ಬೋರಿ ಗಂಡು ಮತ್ತೆ ಅದೇ ಹೆಣ್ಪಟ, ಅದೇ ಹೆಣ್ಪಟ ಈ ಬೋರಿ ಗಂಡ ಹಾಕಿರೋದು ಸರ್. ಮೇನ್ ಬಂದು ಈ ಹೆಣ್ಣಿಗೂ ಆ ಗಂಡ್ಪಟ HMT ಅಂದಿವಲ್ಲ ಅದ್ರಾಗ ಬಂದ್ರವೆ ಇವು 3 ಹೆಣ್ಪಟಗಳು ಸರ್. ಇವು 3 ಹೆಣ್ಪಟ 2 ಗಂಡ್ಪಟ ಅದಾವ. ಒಂದು ಬೋರಿ ಐತಿ, ಒಂದು ತಂದೆ HMT ರೇಗ್ದಾರ್ ಐತೆ, ಸಣ್ಣ ರೇಗ್ದಾರ್. ಇವು ಏನೈತಲ್ಲ ಬಹಳ ಇಂಪಾರ್ಟೆಂಟ್ ಸರ್. ಇವು ಇದ್ರಲ್ಲಿ ಬಂದಿರೋದು ಹೆಣ್ಪಟ. ಇದು ಹೋದ ವರ್ಷ ಲಾಸ್ಟ್ ಸೀಸನ್ ನಲ್ಲಿ 8ನೇ ತಿಂಗಳು 23ನೇ ತಾರೀಕಿಗೆ ಆರಿರೋದು ಸರ್. ಇದು 5 ತಾಸು 4 ತಾಸು ಆರೋದು. ನಾನು ಬಂದ್ ಮಾಡಿಸಿ ಅಕ್ಕಿ ಬಿಡಿಸಿದಾಗ ಲಪಾಟ ಆಗ್ಬಿಡ್ತು. ಬಾಲ ಕಟ್ಟಿ ಕುಚ್ ಕಟ್ ಕೈ ಬಿಟ್ಟಾಗ 10.5 ತಾಸು ಸರ್ ಇದು ಆಡಿದ್ದು. ಸೂಪರ್ ಲೈನು. 5 ದಿನ 6 ಉಡಾನು 10.5 ತಾಸು 11 ತಾಸು ಆಡಿರೋದು ಸರ್ ಇದು ಹೆಣ್ಪಟ. ಇದು ಬಾಜಿ ಸೂಪರ್ ಬಾಜಿ, 8-9 ಬಾಜಿ ಸರ್ ಇದ್ರಲ್ಲಿ. ಸೂಪರ್ ಇದು. ಇವೇ ಬೋರಿಗೂ ಈ ಹೆಣ್ಪಟ್ಟಾಗ ಬಂದಿರೋದು ಸರ್. ಇದು ಅದ್ರ ಹಿಂದೆನೇ ಇದೆ ನೋಡ್ರಿ ಸರ್, ಅದ್ರ ಮಗಳು ಇದು. ಈಗ ಸಬ್ಜಾ ಬೋರಿಗೂ ಮತ್ತೆ ಆಡಿತಲ್ಲ ಆ ಹೆಣ್ಣಿಗೆ ಬಂದಿರೋದು ಸರ್. ಅದ್ರ ಹಿಂದೆನೇ ಇದೆ, ತಂದೆ ತಾಯಿ ಮುಂದಿದೆ, ಅದು ಹೆಣ್ಣಿದೆ. ಅದಲ್ಲ ಇದೆ ಬೋರಿ ಗಂಡಿಗೂ ರೋಷನ್ ತರ ಇದೆ ಸರ್. ಅದ್ರ ಕಣ್ಣು ಬಂದ್ಬಿಟ್ಟು ಕಣ್ಣು ಒಗರಿ ಇದೆ. ಸೂಪರ್. ನನಗೆ ಹಂಗ್ ಕಣ್ಣು ಬಂದ್ಬಿಟ್ರೆ ಅಂದ್ರೆ ಭಾರಿ ಖುಷಿ. ಮೇಲತ್ತು ಜಾತಿ ಐತೆ ಅನ್ನೋದು ಒಂದಿದು ಬಾಜಿ ಬಗ್ಗೆ ನಾನು ಹೇಳೋದು. ಸುಮಾರು 8-9 ಹೊಡಿತೈತೆ ಸರ್ ಬಾಜಿ ಮಾಡಬೇಕಾರೆ. ಇದು ಬಿಟ್ಟಿದ್ರ ಸರ್? ಹೌದು ಸರ್. ಇದು 10 ತಾಸು 10 ತಾಸು ಆರಿರೋದು ಸರ್. ಇದು ಹೋದ ವರ್ಷ ಐತಿ. ಈ ಟೈಮ್ ಮೊನ್ನೆ ಆರಿಸಿ ಕತ್ತರಿಸಿರೋದು ಸರ್. ಇದು ರೀಸೆಂಟ್ ಆಗಿ 1 ತಿಂಗಳಾಯ್ತು ಸರ್ ಇದನ್ನ ಕತ್ತರಿಸ್ಬಿಟ್ಟು. ಸೂಪರ್ ಬಾಜಿ ಸರ್. ಇದ್ರಲ್ಲಿ ಸೂಪರ್ ಬಾಜಿ. ಬಾಲ ಇದು 14 ಬಾಲದ್ದು ಇದೆ ಸರ್. ಇದು 14 ಬಾಲ ಬಂದಿದೆ. ಸೂಪರ್ ಆಗಿದೆ ಲೈನ್ ಮಾತ್ರ. ಬಾರಿ ನ್ಯಾಚುರಲ್ ಆಗಿ ಸರ್. ಒಂದು ಮೆಡಿಸಿನ್ ಇಲ್ಲ, ಏನಿಲ್ಲ, ಬಾರಿ ಸೂಪರ್ ಆಗಿ ಆ ತರ ಸರ್ ಇದ್ರಲ್ಲಿ.